ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ಎಜಿ ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಈ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವಾಗ ಫಲಿತಾಂಶ ಪ್ರಕಟಣೆ ಮಾಡ್ತಾರೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ರಿ ಎಂಬುದರ ಬಗ್ಗೆ ನನ್ನ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಅನ್ನ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಕೇಳ್ತಾ ಇದ್ರು. ಆ ಒಂದು ಕಾರಣಕ್ಕಾಗಿ ಈ NMMS ಎಕ್ಸಾಮ್ ಯಾಕಂತ ಹೇಳಿದ್ರೆ ಸುಮಾರು ಈಗಾಗಲೇ 2 ತಿಂಗಳು ಕಳೆದರೂ ಕೂಡ ಇನ್ನೂ ಕೂಡ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ನೀಡದೇ ಇರುವಂತಹ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ರು. ಯಾವಾಗ NMMS ಎಕ್ಸಾಮಿನ ರಿಸಲ್ಟ್ ಬರುತ್ತೆ ಎಂಬುದರ ಬಗ್ಗೆ ವೇಟ್ ಮಾಡ್ತಾ ಇದ್ರು. ಈ ಒಂದು ವಿಡಿಯೋದಲ್ಲಿ ತಮಗೆ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ NMMS ಎಕ್ಸಾಮ್ನ ರಿಸಲ್ಟ್ ಯಾವಾಗ ಪ್ರಕಟಣೆ ಮಾಡಲಿದ್ದಾರೆ ಮತ್ತು ಯಾವೊಂದು ವೆಬ್ಸೈಟ್ನಲ್ಲಿ ತಮ್ಮ ಒಂದು ರಿಸಲ್ಟ್ನ ತಾವು ಚೆಕ್ ಮಾಡ್ಕೋಬಹುದು ಎಂಬುದರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಬೇಕು. ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಕೊಡಬೇಕು. ಯಾಕಂತ ಹೇಳಿದ್ರೆ ವಿಡಿಯೋನ ವಾಚ್ ಮಾಡ್ತಾರೆ ಬಟ್ ಲೈಕ್ ಕೊಡಂಗಿಲ್ಲ. ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಕಂಪ್ಲೀಟ್ ಆಗಿ ಲೈಕ್ ಕೊಡಿ. ಅದರ ಜೊತೆಗೆ ಇನ್ನೂ ಕೂಡ ನಮ್ಮ ಒಂದು ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ NMMS ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ತಮಗೆ ದೊರಕ್ತಾ ಇರ್ತವೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ಏನು NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕಳೆದ ಒಂದು ಜನವರಿ ತಿಂಗಳಿನಲ್ಲಿ ಏನು NMMS ಎಕ್ಸಾಮ್ ಕಂಪ್ಲೀಟ್ ಆಗಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಕೂಡ NMMS ಎಕ್ಸಾಮ್ನ ರಿಸಲ್ಟ್ನ ಸರ್ಚ್ ಮಾಡ್ತಾ ಇದ್ದಾರೆ. ಗೂಗಲ್ನಲ್ಲಿ ಆಗಿರ್ಬೋದು, ಯೂಟ್ಯೂಬ್ನಲ್ಲೂ ಕೂಡ NMMS ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ವೇಟ್ ಮಾಡ್ತಾ ಇದ್ರು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇರದೇ ಇರುವಂತಹ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕನೂ ಕೂಡ ಮಾಹಿತಿಯನ್ನು ಕೇಳ್ತಾ ಇದ್ರು. ಸರ್, ಯಾವಾಗ NMMS ಎಕ್ಸಾಮಿನ ರಿಸಲ್ಟ್ ಅನ್ನ ಪ್ರಕಟಣೆ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ರಿ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತೇನೆ ಸ್ನೇಹಿತರೆ. ಅದಕ್ಕಿಂತ ಮೊದಲು ಈ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತಿರುವ ಹಾಗೆ NMMS ಎಕ್ಸಾಮ್ನ ಕ್ರೈಟೀರಿಯಾ ಏನಿರುತ್ತೆ, ಮಿನಿಮಮ್ 50% ಕ್ವಾಲಿಫಿಕೇಶನ್ ಏನು ತಮ್ಮ ಒಂದು DC ಸ್ಯಾಟ್ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ಮತ್ತು ಪತ್ರಿಕೆ 2ರಲ್ಲಿ ಕ್ವಾಲಿಫಿಕೇಶನ್ ವಿದ್ಯಾರ್ಥಿಗಳು ಈ ಒಂದು NMMS ಎಕ್ಸಾಮ್ನಲ್ಲಿ ಸೆಲೆಕ್ಟ್ ಆಗಿ ತಮ್ಮ ಒಂದು ಸ್ಕಾಲರ್ಶಿಪ್ ಅನ್ನ ತಾವು ಪಡ್ಕೋಬೇಕಂತ ಹೇಳಿದ್ರೆ ಏನೆಲ್ಲ ಕ್ವಾಲಿಫಿಕೇಶನ್ ಇದೆ, ಆ ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಂತಹ ಒಂದು ಪ್ರತ್ಯೇಕವಾದಂತಹ ನಾನು ಒಂದು ವಿಡಿಯೋನ ಮಾಡಿ ಕೂಡ ಇನ್ಫಾರ್ಮೇಶನ್ ಅನ್ನ ಬಿಟ್ಟಿದ್ದೇನೆ. ಆ ಒಂದು ವಿಡಿಯೋದ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ, ಅದ್ರ ಜೊತೆಗೆ ಟಾಪ್ ಕಮೆಂಟ್ ಬಾಕ್ಸ್ ನಲ್ಲೂ ಕೂಡ ಪಿನ್ ಮಾಡಿರ್ತೇನೆ ಸ್ನೇಹಿತರೆ. ಅಲ್ಲಿಂದ ಹೋಗಿ ತಾವು NMMS ಎಕ್ಸಾಮ್ ನಲ್ಲಿ ತಾವು ಕ್ವಾಲಿಫೈ ಆಗ್ಬೇಕಂತ ಹೇಳಿದ್ರೆ, ತಮಗೆ NMMS ಎಕ್ಸಾಮ್ ಮೂಲಕ ಸ್ಕಾಲರ್ಶಿಪ್ ನ ಪಡಿಬೇಕಂತ ಹೇಳಿದ್ರೆ ತಾವು ಎಷ್ಟು ಅಂಕಗಳನ್ನ ಪಡೆದುಕೊಂಡಿರ್ಬೇಕು, ಪೇಪರ್ 1 ಆಗಿರ್ಬೋದು, ಪೇಪರ್ 2 ನಲ್ಲಿ ಮಿನಿಮಮ್ ಎಷ್ಟು ಅಂಕಗಳನ್ನ ಪಡ್ಕೊಂಡಿರ್ಬೇಕು, ಆ ಎಲ್ಲ ಇನ್ಫಾರ್ಮೇಶನ್ ಕೂಡ ಪ್ರೊವೈಡ್ ಮಾಡಿದ್ದೇನೆ. ಅದನ್ನು ಹೋಗಿ ತಾವು ಅದನ್ನ ಚೆಕ್ ಮಾಡ್ಕೊರಿ. ಈಗ ಬಹಳ ಪ್ರಮುಖವಾಗಿ NMMS ರಿಸಲ್ಟ್ ಅನ್ನ ತಾವು ಯಾವ ಒಂದು ವೆಬ್ಸೈಟ್ ನಲ್ಲಿ ನೋಡಬಹುದು ಎಂಬುದರ ಬಗ್ಗೆ ಮಾಹಿತಿನ ಹೇಳೋದಾದ್ರೆ, ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಸ್ನೇಹಿತರೆ, ಇದು DSERT ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನಲ್ ಅಂಡ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಈ ಒಂದು ವೆಬ್ಸೈಟ್ ಇದೆ. ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ತಾವು ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ವಿಸಿಟ್ ಮಾಡಬಹುದು ಸ್ನೇಹಿತರೆ. ತಾವೆಲ್ಲಿ ನೋಡ್ತಾ ಇರುವ ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ಸರ್ವಿಸ್ ಅಂಡ್ ಸ್ಕೀಮ್ಸ್ ಅಲ್ಲಿ NTSC ಇದೆ ಮತ್ತು NMMS ಇದೆ. NMMS ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. NMMS ಮೇಲೆ ಕ್ಲಿಕ್ ಮಾಡಿದಾಗ NMMS ಗೆ ಸಂಬಂಧಪಟ್ಟಂತಹ ಎಲ್ಲ ಅಪ್ಡೇಟ್ ಇಲ್ಲಿ ಬರುತ್ತೆ. ಸ್ಟಡಿ ಮಟೀರಿಯಲ್ಸ್ ಆಗಿರ್ಬೋದು, NMMS ಕ್ವಶನ್ ಪೇಪರ್ ಅನ್ನು ಕೂಡ ತಾವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಸೊ ಯಾರೆಲ್ಲ ಈಗ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರವರು ನೆಕ್ಸ್ಟ್ ತಾವು NMMS ಎಕ್ಸಾಮ್ ಅನ್ನ ಬರೀತಾ ಇದ್ರೆ, ಸೊ NMMS ಬರೀಲಿಕ್ಕೆ ಬೇಕಾದಂತಹ ಎಲ್ಲ ಮಟೀರಿಯಲ್ ಕೂಡ ಇದ್ರೊಳಗೆ ಇದಾವೆ. ತಾವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದ್ರ ಜೊತೆಗೆ NMMS ಮಾರ್ಕ್ಸ್ ಅಂಡ್ ರಿಸಲ್ಟ್ ನಾವು ನೋಡಿದಾಗ NMMS 2022 NMMS ಎಕ್ಸಾಮ್ ಬ್ಲಾಕ್ ವೈಸ್ ರಿಸಲ್ಟ್ ಈಗ ಕೊಟ್ಟಿದ್ದಾರೆ. ಸೊ ಇದು NMMS 2023-24 ರಿಸಲ್ಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಸೊ ನಾನು ನನ್ನ ಒಂದು ಈ ನೋಡಲ್ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಅನ್ನ ಈಗಾಗಲೇ ಪಡ್ಕೊಂಡಿದ್ದೇನೆ ಸ್ನೇಹಿತರೆ. ಇಲ್ಲಿ ನೋಡಲ್ ಆಫೀಸರ್ಸ್ಗೆ ಮಾಹಿತಿಯನ್ನ ಪಡ್ಕೊಂಡಾಗ ಆ ನೋಡಲ್ ಆಫೀಸರ್ಸ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅವರ ಪ್ರಕಾರ ಹೇಳುವಂತ ಪ್ರಕಾರ ಅವರು ಒಂದು ವಾರದಲ್ಲಿ, ಮುಂದಿನ ವಾರ ಏಪ್ರಿಲ್ 1ನೇ ವಾರ ಈ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತ ರಿಸಲ್ಟ್ ಅನ್ನ ಪ್ರಕಟಣೆ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡಲ್ ಆಫೀಸರ್ಸ್ಗೆ ಮಾಹಿತಿಯನ್ನು ಕೇಳಿದಾಗ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಮುಂದಿನ ವಾರ ರಿಸಲ್ಟ್ ಅನ್ನ ಪ್ರಕಟಣೆ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ. ಸೊ ಮುಂದಿನ ವಾರ ರಿಸಲ್ಟ್ ಅನ್ನ ಪ್ರಕಟಣೆ ಮಾಡಿದಾಗ ಮತ್ತೊಂದು ವಿಡಿಯೋನ ಮಾಡೋದ್ರ ಮೂಲಕ ರಿಸಲ್ಟ್ ಅನ್ನು ಯಾವ ರೀತಿ ಚೆಕ್ ಮಾಡ್ಕೋಬಹುದು ಎಂಬುದರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡ್ಕೊಡ್ತೀನಿ. ಮತ್ತು ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಕೂಡ ತಾವು ಇನ್ಫಾರ್ಮೇಶನ್ ಅನ್ನ ಚೆಕ್ ಮಾಡ್ಕೋಬಹುದು. ವಿಡಿಯೋದ ಲಿಂಕ್ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ಅಲ್ಲಿಂದ ಹೋಗಿ ತಾವು ಚೆಕ್ ಮಾಡ್ಕೊರಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ತಾವು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ರಿಸಲ್ಟ್ ಪ್ರಕಟಣೆ ಮಾಡಿದಾಗ ಇಲ್ಲಿ ರಿಸಲ್ಟ್ ತಾವು ನೋಡ್ತಾ ಇರುವ ಹಾಗೆ NMMS ಮಾರ್ಕ್ಸ್ ರಿಸಲ್ಟ್ ಇದೆಯಲ್ಲ, ಸೊ ಇಲ್ಲಿ ರಿಸಲ್ಟಿನ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಹಳೆ ಲಿಂಕ್ ಅನ್ನ ಓಪನ್ ಮಾಡಿ ಕೂಡ ತಮಗೆ ತೋರಿಸ್ಕೊಡ್ತೀನಿ.
ಸೊ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಸೊ ಕಳೆದ ಒಂದು 2022ರಲ್ಲಿ ರಿಸಲ್ಟ್ ಅನ್ನು ಏನು ಪ್ರಕಟಣೆ ಮಾಡಿದ್ರು ಅದರದ ಲಿಸ್ಟ್ ಇದೆ ತಾವು ನೋಡ್ತಾ ಇರುವ ಹಾಗೆ ಈ ರೀತಿ ಡಿಸ್ಟ್ರಿಕ್ಟ್ ನೇಮ್ ಕೊಟ್ಟು ಬ್ಲಾಕ್ ನೇಮ್ ಇರುತ್ತೆ, ರಿಜಿಸ್ಟರ್ ನಂಬರ್ ಇರುತ್ತೆ, ಕ್ಯಾಂಡಿಡೇಟ್ ನೇಮ್ ಇರುತ್ತೆ. ಈ ರೀತಿ 2022 ಮತ್ತು 23ನೇ ಸಾಲಿನ NMMS ರಿಸಲ್ಟ್ ಸ್ನೇಹಿತರೆ ಇದು. ಸೊ ಇದೇ ರೀತಿ ಮುಂದಿನ ವಾರ ತಮಗೆ ಈ 2023 ಮತ್ತು 24ನೇ ಸಾಲಿನ ರಿಸಲ್ಟ್ ಅನ್ನ ಪ್ರಕಟಣೆ ಮಾಡ್ತಾರೆ. ಆ ಒಂದು ರಿಸಲ್ಟ್ ನ ಪ್ರಕಟಣೆ ಮಾಡಿದಾಗ ಮತ್ತೊಂದು ವಿಡಿಯೋ ಮಾಡಿ ಕೂಡ ತಮಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.